ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಯುವತಿ, ಮಗಳಂತೆ ನೋಡಿಕೊಂಡವರ ಮನೆಗೆ ಯುವತಿ ಕನ್ನವನ್ನ ಹಾಕಿದ್ದಾಳೆ. ಇದು ಬೆಂಗಳೂರಿನ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಜೆಪಿ ನಗರ ಪೊಲೀಸರಿಂದ ಈಗ ಆರೋಪಿ ಮಂಗಳ ಬಂಧನ ಕೂಡ ಆಗಿದೆ. ಮಗಳಂತೆ ನೋಡ್ಕೊಂಡಿದ್ರು ಆಕೆನ, ಅವ್ರ ಮನೆಗೆ ಕನ್ನ ಹಾಕ್ಬಿಟ್ಟಿದ್ದಾಳೆ. ಅನ್ನ ತಿಂದ ಮನೆಗೆ ಕನ್ನ ಹಾಕಿದಾಳೆ ಈಕೆ. ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಅನ್ನ ಹಾಕಿದ ಮನೆಯಲ್ಲೇ ಚಿನ್ನವನ್ನ ಕದ್ದಿದ್ದಾಳೆ ಈ ಖತರ್ನಾಕ್ ಯುವತಿ. ಆರೋಪಿಯಿಂದ 450 ಗ್ರಾಂ ಚಿನ್ನ, 3 kg ಬೆಳ್ಳಿಯನ್ನ ಜೆಪಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆರೋಪಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಆರೋಪಿತೆ ನೋಡಿ, ಭಾವಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ಇವಳೆ ಮಂಗಳ ಆರೋಪಿ. ಇವಳನ್ನ ಮಗಳನ್ನಂತೆ ನೋಡ್ಕೊಂಡಿದ್ರು ಆಶಾ ಜಾಧವ್ ಎಂಬಾಕೆ. ಅವ್ರಿಗೆ ಪತಿ ಮೃತಪಟ್ಟಿದ್ರು, ಮಕ್ಕಳಿರ್ಲಿಲ್ಲ. ಸೊ 15 ವರ್ಷದ ಹಿಂದೆ ಮನೆ ಕೆಲಸಕ್ಕೆ ಅಂತ ಆರೋಪಿ ಮಂಗಳ ಅವ್ರ ಮನೆ ಸೇರಿದ್ಲು, ಆಶಾ ಜಾಧವ್ ಅನ್ನೋರ್ ಮನೆಗೆ. ಮನೆ ಒಡತಿ ಆಶಾ ಜಾಧವ್ಗೆ ವಯಸ್ಸಾಗಿತ್ತು, ಹಾಸಿಗೆನ ಹಿಡಿದಿದ್ರು. ಹೀಗಾಗಿ ಆ ಮನೆ ಕೆಲಸಕ್ಕೆ ಆಕೆನ ನೇಮಕ ಮಾಡ್ಕೊಂಡಿದ್ರು. ಈಗ ಆ ಮನೆಗೆ ಕನ್ನ ಹಾಕಿದಾಳೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಅನ್ನ ಹಾಕಿದ ಮನೆಗೆ ಕನ್ನ ಹಾಕದಂತ ಖತರ್ನಾಕ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾಳೆ. ಹೇಗಾಯ್ತು ಈ ಘಟನೆ, ಬೆಳಕಿಗೆ ಬಂದಿದ್ದು ಹೇಗೆ? ಮಧುಸೂದನ್, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂತ ಖತರ್ನಾಕ್ ಯುವತಿಯನ್ನ ಈಗ ಜೆಪಿ ನಗರ ಪೊಲೀಸರು ಬಂಧಿಸಿರುವಂತದ್ದು. ಇಲ್ಲಿ ಮಂಗಳ ಅನ್ನುವಂತ ಆರೋಪಿ ಏನಿದ್ದಾರೆ, ಇವರು ಆಶಾ ಜಾಧವ್ ಅನ್ನೋರ ಮನೆಯಲ್ಲಿ ಮನೆಗೆಲಸವನ್ನ ಮಾಡ್ಕೊಂಡಿದ್ರು. ಅವರ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಹಾಗಾಗಿ ಸಾಕಷ್ಟು ವಿಚಾರದಲ್ಲಿ ಇವರು ಅವರಿಗೆ ಹೆಲ್ಪ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಮಂಗಳ ಯಾವ ರೀತಿ ಅಂತ ಹೇಳಿದ್ರೆ ಬೆಟ್ಟಿಂಗ್ ಚಟಕ್ಕೆ ಬಿಟ್ಟಿರ್ತಾರೆ. ಎಲ್ಲಾ ದುಡ್ಡನ್ನ ಕೂಡ ಬೆಟ್ಟಿಂಗ್ಗೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಆಶಾ ಜಾಧವ್ ಅವರು ಇವ್ರನ್ನ ಯಾವ ರೀತಿಯಲ್ಲಿ ನೋಡ್ಕೊಂಡಿದ್ರು ಅಂತ ಹೇಳಿದ್ರೆ, ಮನೆ ಕೆಲಸಕ್ಕೆ ಆಗಿದ್ರು ಕೂಡ ಇವರಿಗೆ ಒಂದು ಮನೆಯನ್ನ ಕೂಡ ಬರೆದು ಕೊಟ್ಟಿದ್ರು. ಹಾಗೆ ಅದನ್ನ ವಿಲ್ಲನ್ನ ಕೂಡ ಇವರೇ ಹೆಸರಿಗೆ ಮಾಡ್ತಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಆಶಾ ಜಾಧವ್ ಅವರಿಗೆ ಪತಿ ಮತ್ತೆ ಮಕ್ಕಳು ಯಾರು ಕೂಡ ಇರ್ಲಿಲ್ಲ. ಹಾಗಾಗಿ ಈ ಆಸ್ತಿಯನ್ನ ಬೇರೆಯವರಿಗೆ ಕೊಡೋದ್ರ ಬದಲು ತನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದಂತ ಮಂಗಳಾಗೆ ಕೊಡಬೇಕು. ಪ್ರಜ್ವಲ್, ನಿಮ್ಮ ಧ್ವನಿ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಇದು ಬೆಂಗಳೂರಿನ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತ ಘಟನೆ. ಆಶಾ ಜಾಧವ್ಗೆ ಪತಿ ಮೃತಪಟ್ಟಿದ್ರು, ಮಕ್ಕಳಿರ್ಲಿಲ್ಲ. ಕಳೆದ 15 ವರ್ಷದ ಹಿಂದೆ ಮಂಗಳ ಅನ್ನೋರನ್ನ ಮನೆ ಕೆಲಸಕ್ಕೋಸ್ಕರ ನೇಮಕ ಮಾಡ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಆಕೆಯನ್ನ ನಂಬಿದ್ರು ಅಂತ ಹೇಳಿದ್ರೆ, ತನ್ನ ಸ್ವಂತ ಮಗಳ ರೀತಿಯಲ್ಲೇ ನೋಡ್ಕೊಂಡಿದ್ರು. ಈಗಾಗಲೇ ನಮ್ಮ ಪ್ರತಿನಿಧಿ ಉಲ್ಲೇಖ ಮಾಡ್ತಾ ಇದ್ರು, ಮನೆಯನ್ನು ಕೂಡ ಅವ್ರಿಗೆ ಕೊಟ್ಟಿದ್ರು, ಆ ಮನೆಯನ್ನು ಕೂಡ ಮಂಗಳ ಅವರ ಹೆಸರಿಗೆ ಬರೆದು ಕೊಟ್ಟಿದ್ರು ಅಂತ. ಬಟ್ ಈ ಖತರ್ನಾಕ್ ಮಂಗಳ ಇದಾರಲ್ಲ, ಅವರು ಬೆಟ್ಟಿಂಗ್ ದಂಧೆಗೆ ಹಣವನ್ನ ಹಾಕ್ತಾ ಇದ್ರು. ಹೀಗಾಗಿ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ರು ಮಂಗಳ. ಎಷ್ಟು ದುಡ್ಡು ಕೊಟ್ಟರು ಸಾಲ್ತಾ ಇರಲಿಲ್ಲ. ಮನೆಯಲ್ಲಿ ಇರೋ ಅಂತ ಬೀರುಗೆ ಇನ್ನೊಂದು ಕೀನ ಮಾಡಿಸ್ಕೊಂಡು ಅಲ್ಲಿ ಇದ್ದಂಥ ಚಿನ್ನಾಭರಣವನ್ನು ಲಪಟಾಯಿಸಿ ಈಗ ಪೊಲೀಸರ ಅತಿಥಿ ಆಗಿದ್ದಾರೆ.